Hi, welcome back to my YouTube channel, Chemistry Kendra. In the last lecture, we have come across your preparation of haloalkanes. So, ಅದರಲ್ಲಿ ನಿಮಗೆ ಮೇಜರ್ ಆಗಿ 4 types of preparation of haloalkanes ಇತ್ತು. First one by using alcohol, second one by using alkanes, third one by using alkenes, and the fourth one is by using halogen exchange method. So, ಇವು 4 ನಿಮಗೆ major processes used in the preparation of your haloalkane. So today we are dealing with the preparation of haloarenes. So haloarenes ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತೈತಿ. ಹ್ಯಾಲೋಜನ್ ಗ್ರೂಪ್ ಯಾವ್ದಕ್ಕೆ ಅಟ್ಯಾಕ್ ಆಗಿರುತ್ತೆ ಅಂದ್ರೆ ನಿಮಗೆ ಬೆಂಜಿನ್ ರಿಂಗ್ ಅಥವಾ ಅರೋಮ್ಯಾಟಿಕ್ ಸಿಸ್ಟಮ್ ಗೆ ಏನಾದ್ರು ನಿಮ್ಮ ಹ್ಯಾಲೋಜನ್ ಅಟ್ಯಾಚ್ ಇತ್ತಂದ್ರೆ ಅವನ್ ಏನಂತ ಕರಿತೀವಿ ನಾವು ಹ್ಯಾಲೋಅರೀನ್ಸ್ ಅಂತ ಕರಿತೀವಿ. ಸೊ ಹ್ಯಾಲೋಅರೀನ್ಸ್ ಅಲ್ಲಿ ಕೂಡ ನಿಮಗೆ ಅರೌಂಡ್ 3 to 5 ಪ್ರೊಸೆಸಸ್ ಇದಾವೆ ಪ್ರಿಪರೇಷನ್ ಆಫ್ ಹ್ಯಾಲೋಅರೀನ್ಸ್. ಸೊ ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ by using aromatic hydrocarbon. So by using aromatic hydrocarbon ಅಂದ್ರೆ ಯಾವ ಬೆಂಜಿನ್ ರಿಂಗ್ ಯೂಸ್ ಮಾಡ್ತೀವಿ. ಸೊ by using ಬೆಂಜಿನ್ ರಿಂಗ್ ನಾವೇನ್ ಮಾಡ್ತೀವಿ, ನಮ್ಮ ಹ್ಯಾಲೋಅರೀನ್ಸ್ ನ ಪ್ರಿಪೇರ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಒನ್ ನಿಮಗೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನಿಮಗೆ ಆಲ್ರೆಡಿ ಗೊತ್ತೈತಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನು ಅಂತ ಹೇಳಿ. ಅಂದ್ರೆ ನೀವು ಫಸ್ಟ್ ಇಯರ್ ಅಲ್ಲಿ ಬಂದಿತ್ತು. ಸೊ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು, ಯಾವುದೋ ಒಂದನ್ನ ರಿಮೂವ್ ಮಾಡಬೇಕು, ಆ ರಿಮೂವ್ ಆದ ಪ್ಲೇಸ್ ಗೆ ಇನ್ನೊಂದನ್ನ ಆಡ್ ಮಾಡೋದು ಏನಂತ ಕರಿತೀವಿ ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ರಿಮೂವ್ ಮಾಡೋದು ಏನಾಗಿರ್ಬೇಕು, ನಮಗೆ ಎಲೆಕ್ಟ್ರೋಫೈಲೇ ಆಗಿರ್ಬೇಕು, ಅಂಡ್ ಆಡ್ ಮಾಡತಕ್ಕಂಥದ್ದು ಏನಾಗಿರ್ಬೇಕು, ನಮಗೆ ಎಲೆಕ್ಟ್ರೋಫೈಲ್ನೇ ಆಗಿರ್ಬೇಕು. ಅಂದ್ರೆ ಒಂದು ರಿಮೂವ್ ಏನ್ ಮಾಡ್ತೀವಲ್ಲ ಅದು ಕೂಡ ಎಲೆಕ್ಟ್ರೋಫೈಲ್ ಇರ್ಬೇಕು, ಆ ರಿಮೂವ್ ಮಾಡಿದ ಪ್ಲೇಸ್ ಏನ್ ಆಡ್ ಮಾಡ್ತಿರಲ್ಲ ಅದು ಕೂಡ ಏನಿರ್ಬೇಕು, ನಿಮಗೆ ಎಲೆಕ್ಟ್ರೋಫೈಲ್ ಇರ್ಬೇಕು. ಎಲೆಕ್ಟ್ರೋಫೈಲ್ ಅಂದ್ರೆ ಏನು, ಯಾವ ಆಟಮಿಗೆ ನಿಮಗೆ ಪಾಸಿಟಿವ್ ಚಾರ್ಜ್ ಇರ್ತೈತಿ ಅದನ್ನ ಏನಂತ ಕರಿತೀವಿ ನಾವು ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ಇಲ್ಲಿ ಮೆನ್ಷನ್ ಮಾಡಿ ನೋಡಿ, ಇ ಪ್ಲಸ್ ಆಗಿರ್ಬೋದು ಅಥವಾ ಈ ಎ ಪ್ಲಸ್ ಆಗಿರ್ಬೋದು, ಎರಡೂ ಏನಂತ ಕರಿತೀವಿ ನಾವು ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ಯಾಕೆ ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ ಅಂದ್ರೆ ಅದರಲ್ಲಿ ನಿಮಗೆ ಎಲೆಕ್ಟ್ರಾನ್ ಡೆಫಿಷಿಯನ್ಸಿ ಅದಾವು. ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಡಿಮೆ ಇದ್ವು ಅಂದ್ರ, ಯಾವಾಗ ಕಡಿಮೆ ಆಗ್ತಾವ ಅಂದ್ರ ಎಲೆಕ್ಟ್ರಾನ್ ರಿಮೂವ್ ಮಾಡಿದಾಗ ಅದ್ರೊಳಗೆ ಏನಾಗ್ತಾವ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಡಿಮೆ ಆಗ್ತಾವ, ಅವನ್ ಏನಂತ ಕರಿತೀವಿ ನಾವು ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ಈ ಎಲೆಕ್ಟ್ರೋಫೈಲ್ ನ ರಿಮೂವ್ ಮಾಡಿ ಆ ಈ ಪ್ಲೇಸಿಗೆ ನೀವೇನಾದ್ರೂ ಎ ಪ್ಲಸ್ ಆಡ್ ಮಾಡಿದ್ರಿ ಅಂದ್ರೆ ಏನಂತ ಕರಿತೀವಿ, ಅದನ್ನ ನಾವು ಎಲೆಕ್ಟ್ರೋಫೈಲ್ ರಿಮೂವ್ ಆಯ್ತಾ ಅಂಡ್ ಎಲೆಕ್ಟ್ರೋಫೈಲ್ ಆಡ್ ಆಯ್ತಾ ಅಂತ ಕರಿತೀವಿ. ಇದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ರಿಯಾಕ್ಷನ್ ನೋಡ್ಬೋದು, ಇಲ್ಲಿ ಏನಿದೆ ನಿಮ್ದು, ಇದು ಬೆಂಜೀನ್ ಅಂಡ್ ಇಟ್ ಈಸ್ ಯುವರ್ ಹ್ಯಾಲೋಜನ್. ಬೆಂಜೀನ್ ರಿಯಾಕ್ಟ್ ವಿತ್ ಹ್ಯಾಲೋಜನ್ ಇನ್ ಪ್ರೆಸೆನ್ಸ್ ಆಫ್ ಹ್ಯಾಲೋಜನ್ ಕ್ಯಾರಿಯರ್. ಐರನ್ ಆದ್ರೂ ತಗೋರಿ ಅಥವಾ ಫೆರಿಕ್ ಹ್ಯಾಲೈಡ್ ಆದ್ರೂ ತಗೋರಿ. ಈ ಫೆರಿಕ್ ಹ್ಯಾಲೈಡ್ ಅಂದ್ರೆ ಇಟ್ ಮೇ ಬಿ ಯುವರ್ ಫೆರಿಕ್ ಕ್ಲೋರೈಡ್ ಬ್ರೋಮೈಡ್ ಯಾವ್ದಾದ್ರು ತಗೋರಿ. ಅಂದ್ರೆ ನಮ್ಮ ಬೆಂಜಿನ್ ರಿಯಾಕ್ಟ್ ವಿತ್ ಹ್ಯಾಲೋಜನ್ ಇನ್ ಪ್ರೆಸೆನ್ಸ್ ಆಫ್ ಫೆರಿಕ್ ಹ್ಯಾಲೈಡ್, ಇಟ್ ಫಾರ್ಮ್ಸ್ ಅ ಹ್ಯಾಲೋ ಬೆಂಜಿನ್ ಅಥವಾ ಹ್ಯಾಲೋ ಅರೀನ್. ಸೊ ಈ ಏನ್ X2 ಐತಲ್ಲ, X2 ಅಂದ್ರೆ ಏನದು ನಿಮ್ಮ ಹ್ಯಾಲೋಜನ್. ಸೊ ಹ್ಯಾಲೋಜನ್ ಏನಂತ ತಗೋರಿ, Cl ಹ್ಯಾಲೋಜನ್ ಅಂತ ತಗೊಂಡ್ರಿ ಅಂದ್ರ ಇದು ಏನಾಗ್ತೈತಿ ನಿಮಗೆ Cl ಮೈನಸ್ ಅಂಡ್ Cl ಪ್ಲಸ್ ಅಂತ ಫಾರ್ಮ್ ಆಗ್ತೈತಿ. ಅಂದ್ರೆ ಈ ಬಾಂಡ್ ಬ್ರೇಕ್ ಆಗ್ತೈತಿ, ಇಲ್ಲಿರೋ ಎಲೆಕ್ಟ್ರಾನ್ ಒಂದ್ ಕ್ಲೋರಿನ್ ಕಡೆ ಹೋಯ್ತಂದ್ರ ಆ ಕ್ಲೋರಿನ್ ಏನಾಗ್ತೈತಿ ನಿಮಗೆ ನೆಗೆಟಿವ್ ಚಾರ್ಜ್ ಬರ್ತೈತಿ. ಒಂದು ಕ್ಲೋರಿನ್ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡಿರ್ತೈತಿ, ಅದಕ್ಕೆ ಏನ್ ಬರ್ತೈತಿ ನಿಮಗೆ ಪಾಸಿಟಿವ್ ಚಾರ್ಜ್ ಬರ್ತೈತಿ. ಸೊ ಈ ಕ್ಲೋರಿನ್ ಏನಂತ ಕರಿತೀವಿ ನಾವು ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ಸೊ ಈ ಎಲೆಕ್ಟ್ರೋಫೈಲ್ ಎಲ್ಲಿ ಆಡ್ ಆಗ್ಬೇಕು, ನಿಮ್ಗೆ ಈಗ ಬೆಂಜಿನ್ ರಿಂಗಿಗೆ ಆಡ್ ಆಗ್ಬೇಕು. ಸೊ ಬೆಂಜಿನ್ ದಾಗಿಂದ ಏನ್ ರಿಮೂವ್ ಆಗ್ಬೇಕು, ನಿಮಗೆ ಎಲೆಕ್ಟ್ರೋಫೈಲ್ ರಿಮೂವ್ ಆಗ್ಬೇಕು. ಸೊ ಬೆಂಜಿನ್ ಒಳಗ ಈ ಪ್ಲೇಸ್ ಏನ್ ಇರ್ತೈತಿ, ನಿಮಗೆ ಹೈಡ್ರೋಜನ್ ಇರ್ತೈತಿ. ಸೊ ಈ ಹೈಡ್ರೋಜನ್ ರಿಮೂವ್ ಆಯ್ತಂದ್ರೆ ಹೆಂಗ್ ರಿಮೂವ್ ಆಗ್ತೈತಿ ಅಂದ್ರ H ಪ್ಲಸ್ ಆಗಿ ಏನಾಗ್ತೈತಿ, ನಿಮಗೆ ಹೈಡ್ರೋಜನ್ ರಿಮೂವ್ ಆಯ್ತು. ಸೊ H ಪ್ಲಸ್ ಅಂದ್ರೆ ಏನದು ಎಲೆಕ್ಟ್ರೋಫೈಲ್. ಸೊ ಈ ಬೆಂಜಿನ್ ಇಂದ ಏನ್ ರಿಮೂವ್ ಆಯ್ತು, H ಪ್ಲಸ್ ರಿಮೂವ್ ಆಯ್ತು. ಆ H ಪ್ಲಸ್ ಪೊಸಿಷನ್ ಏನ್ ಬರ್ತೈತಿ, ನಿಮಗೆ Cl ಬರ್ತೈತಿ ಅಥವಾ ಇಲ್ಲಿ ಇರ್ತಕ್ಕಂತ X ಬಂದ್ ಏನಾಗ್ತೈತಿ ಆಡ್ ಆಗ್ತೈತಿ. ಸೊ ರಿಮೂವ್ ಆಗಿದ್ದು ಕೂಡ ಏನೈತಿ, ನಮ್ದು ಎಲೆಕ್ಟ್ರೋಫೈಲ್ ಐತಿ, ಆಡ್ ಆಗಿದ್ದು ಕೂಡ ಏನೈತಿ ಎಲೆಕ್ಟ್ರೋಫೈಲ್ ಇರೋದ್ರಿಂದ ಈ ರಿಯಾಕ್ಷನ್ ಅನ್ನು ಏನಂತ ಕರಿತೀವಿ ನಾವು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಈ ಎಕ್ಸಾಂಪಲ್ ಇಲ್ಲಿ ಏನ್ ತಗೋತೀವಿ ನೋಡ್ರಿ, Cl ತಗೋತೀವಿ. ದಟ್ ಈಸ್ ಬೆಂಜಿನ್ ರಿಯಾಕ್ಟ್ ವಿತ್ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಫೆರಿಕ್ ಕ್ಲೋರೈಡ್, ಇಟ್ ಫಾರ್ಮ್ಸ್ ಅ ಕ್ಲೋರೋ ಬೆಂಜಿನ್. ಸೊ ಈ ಕ್ಲೋರಿನ್ ಏನಾಗಿರುತ್ತೆ ಅಂದ್ರೆ ಎಲೆಕ್ಟ್ರೋಫೈಲ್ ಆಗಿರುತ್ತೆ. ಇಲ್ಲಿರ್ತಕ್ಕಂತ ಹೈಡ್ರೋಜನ್ ಏನಾಗ್ತೈತಿ, ಅದು H ಪ್ಲಸ್ ಆಗಿ ರಿಮೂವ್ ಆಗ್ತೈತಿ. H ಪ್ಲಸ್ ಅಂದ್ರೆ ಏನು, ನಿಮಗೆ ಎಲೆಕ್ಟ್ರೋಫೈಲ್, ಆ H ಪ್ಲೇಸ್ ಏನ್ ಬರ್ತೈತಿ ನಿಮಗೆ Cl ಪ್ಲಸ್ ಆಡ್ ಆಗ್ತೈತಿ. ಸೊ ರಿಮೂವ್ ಆಗಿದ್ದು H ಪ್ಲಸ್, ಆಡ್ ಆಗಿದ್ದು ಪಾಸಿಟಿವ್ ಚಾರ್ಜ್ ಇರ್ತಕ್ಕಂತ ಆಟಮ್, ಅದಕ್ಕೆ ಇದನ್ನ ಏನಂತ ಕರಿತೀವಿ ನಾವು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ರಿಮೂವಲ್ ಆಫ್ ಎಲೆಕ್ಟ್ರೋಫೈಲ್ ಅಂಡ್ ಅಡಿಷನ್ ಆಫ್ electrophile. So first one ಬಂದ್ಬಿಟ್ಟು ನಿಮಗೆ electrophilic substitution ಪ್ರಕಾರ preparation of
ಹೆಲೋ ಅರಿನ್ಸ್. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮ್ಮ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಸೊ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ದಲ್ಲಿ ಏನಾಗ್ತೈತಿ ಅಂದ್ರ ಇದನ್ನೇನಂತ ಕರಿತೀವಿ ಅಂದ್ರೆ ನಾವು ಡೈಅಜೋನಿಯಂ ಸಾಲ್ಟ್ ಅಂತ ಕರಿತೀವಿ. ದಟ್ ಈಸ್ ಇದನ್ನ ಕಂಪ್ಲೀಟ್ ಆಗಿ ನಾವು ಡೈಅಜೋನಿಯಂ ಸಾಲ್ಟ್. ಸೊ ಈ ಡೈಅಜೋನಿಯಂ ಸಾಲ್ಟ್ ತಗೊಂಡು ನಾವೇನ್ ಹೆಲೋ ಅರಿನ್ ಪ್ರಿಪೇರ್ ಮಾಡ್ತೀವಲ್ಲ, ದಟ್ ಈಸ್ ಪ್ರಿಪರೇಷನ್ ಆಫ್ ಹೆಲೋ ಅರಿನ್ಸ್ ಬೈ ಯೂಸಿಂಗ್ ಡೈಅಜೋನಿಯಂ ಸಾಲ್ಟ್. ಅದನ್ನೇನಂತ ಕರಿತೀವಿ ನಾವು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಈ ಸ್ಯಾಂಡ್ ಮೇಯರ್ಸ್ ಅಲ್ಲಿ ರಿಯಾಕ್ಷನ್ ಒಳಗೆ ಏನಾಗ್ತೈತಿ ಅಂದ್ರ ನಿಮ್ಮ ಡೈಅಜೋನಿಯಂ ಸಾಲ್ಟ್ ರಿಯಾಕ್ಟ್ ವಿತ್ ಕುಪ್ರಸ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಕ್ಲೋರೈಡ್. ಅಂದ್ರೆ ನಿಮ್ಮ ಬೆಂಜೀನ್ ಡೈಅಜೋನಿಯಂ ಕ್ಲೋರೈಡ್. ಈ ಬೆಂಜೀನ್ ಡೈಅಜೋನಿಯಂ ಕ್ಲೋರೈಡ್ ಏನಾಗ್ತೈತಿ ಕುಪ್ರಸ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆಗ್ತೈತಿ ಇನ್ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಕ್ಲೋರೈಡ್. ಇಟ್ ಫಾರ್ಮ್ಸ್ ಅ ಕ್ಲೋರೋ ಬೆಂಜೀನ್ ವಿತ್ ದ ಎಲಿಮಿನೇಷನ್ ಆಫ್ ನೈಟ್ರೋಜನ್ ಗ್ಯಾಸ್. ಸೊ ಈ ಕಂಪ್ಲೀಟ್ ಪ್ರೋಸೆಸ್ ಏನಂತ ಕರಿತೀವಿ ನಾವು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂದ್ರೆ ದಟ್ ಇಸ್ ಅ ಕನ್ವರ್ಷನ್ ಆಫ್ ಯುವರ್ ಡೈಅಜೋನಿಯಂ ಸಾಲ್ಟ್ ಇಂಟು ಹೆಲೋ ಅಲ್ಕೇನ್ ಆರ್ ಹೆಲೋ ಅರಿನ್ ಆರ್ ಕ್ಲೋರೋ ಬೆಂಜೀನ್. ಅಂದ್ರೆ ಇಲ್ಲಿ ನಿಮ್ಮ ಡೈಅಜೋನಿಯಂ ಕ್ಲೋರೈಡ್ reacts with a cuprous chloride in presence of HCl. It forms a chlorobenzene. ಸೊ ಈ ಡೈಅಜೋನಿಯಂ ಸಾಲ್ಟ್ ಅಂತ ಹೇಳಿದ್ವಲ್ಲ, ಈ ಡೈಅಜೋನಿಯಂ ಸಾಲ್ಟ್ ಪ್ರಿಪರೇಷನ್ ಏನಂತ ಕರಿತೀವಿ ಅಂದ್ರೆ ನಾವು ಡೈಅಜೋಟೈಸೇಷನ್ ಅಂತ ಕರಿತೀವಿ. ಈ ಡೈಅಜೋನಿಯಂ ಸಾಲ್ಟ್ ಪ್ರಿಪರೇಷನ್ ಏನಂತ ಕರಿತೀವಿ ಡೈಅಜೋಟೈಸೇಷನ್. ಈ ಡೈಅಜೋಟೈಸೇಷನ್ ಹೆಂಗ್ ಪ್ರಿಪೇರ್ ಮಾಡ್ತೀವಿ ಅಂದ್ರ ಬೈ ಟೇಕಿಂಗ್ ಯುವರ್ ಅನಿಲಿನ್. ಅಂದ್ರೆ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಸೋಡಿಯಂ ನೈಟ್ರೇಟ್ HCl ಜೊತೆ ರಿಯಾಕ್ಟ್ ಮಾಡಿದ್ವಿ ಅಂದ್ರೆ ನಿಮ್ಗೆ ಏನು ಸಿಗ್ತೈತಿ ಇಲ್ಲಿ ನೈಟ್ರಸ್ ಆಸಿಡ್ ಸಿಗ್ತೈತಿ ಅಲಾಂಗ್ ವಿತ್ NaCl. ಸೊ ಈ ನೆಕ್ಸ್ಟ್ ಈ ನೈಟ್ರಸ್ ಆಸಿಡ್ ಏನಾಗ್ತೈತಿ ಅಂದ್ರೆ ನಿಮ್ಮ ಅನಿಲಿನ್ ಜೊತೆ ರಿಯಾಕ್ಟ್ ಆಗ್ತದೆ. ದಟ್ ಈಸ್ ಪ್ರಿಪರೇಷನ್ ಆಫ್ ಡೈಅಜೋನಿಯಂ ಕ್ಲೋರೈಡ್ ಬೈ ಯೂಸಿಂಗ್ ಅನಿಲಿನ್. ಈ ಡೈಅಜೋನಿಯಂ ಕ್ಲೋರೈಡ್ ಪ್ರಿಪೇರ್ ಆಗ್ಬೇಕಂದ್ರ ಈ ಅನಿಲಿನ್ ಏನ್ ತಗೊಂಡ್ ಪ್ರಿಪೇರ್ ಮಾಡ್ತಿರಲ್ಲ, ಈ ಕಂಪ್ಲೀಟ್ ಪ್ರೋಸೆಸ್ ಏನಂತ ಕರಿತೀವಿ ಅಂದ್ರೆ ನಾವು ಡೈಅಜೋಟೈಸೇಷನ್ ಅಂತ. ಏನಾಗುತ್ತೆ ಅಂದ್ರೆ ರಿಯಾಕ್ಷನ್ ಅಲ್ಲಿ ನಿಮ್ಮ ಅನಿಲಿನ್ ರಿಯಾಕ್ಟ್ ವಿತ್ ನೈಟ್ರಸ್ ಆಸಿಡ್ ಅಂಡ್ HCl. ಅಂದ್ರೆ ಈ ಅನಿಲಿನ್ ತಗೋತೀರಿ, ಅದಕ್ಕೆ ನೈಟ್ರಸ್ ಆಸಿಡ್ ಮತ್ತೆ HCl ಹಾಕ್ತಿವಿ. ಈ ನೈಟ್ರಸ್ ಆಸಿಡ್ ಹೆಂಗ್ ಪ್ರೊಡ್ಯೂಸ್ ಆಗ್ತೈತಿ ಅಂದ್ರ ರಿಯಾಕ್ಷನ್ ಬಿಟ್ವೀನ್ ಯುವರ್ NaNO2 ಅಂಡ್ HCl. ಈ NaNO2 ಮತ್ತೆ HCl ರಿಯಾಕ್ಟ್ ಆಗಿ ಈ ನೈಟ್ರಸ್ ಆಸಿಡ್ ಪ್ರೊಡ್ಯೂಸ್ ಆಗ್ತೈತಿ. ಈ ನೈಟ್ರಸ್ ಆಸಿಡ್ ನಿಮ್ಮ ಅನಿಲಿನ್ ಜೊತೆ ರಿಯಾಕ್ಟ್ ಆಗ್ತೈತಿ. ರಿಯಾಕ್ಟ್ ಆದಾಗ ಈ ರಿಯಾಕ್ಷನ್ ಕಂಡೀಷನ್ ಏನಿರ್ಬೇಕಂದ್ರೆ ನಮಗೆ ಲೋವರ್ ಟೆಂಪರೇಚರ್ ಇರಬೇಕು. ಅರೌಂಡ್ 3 to 0 to 5 ಡಿಗ್ರಿ ಸೆಲ್ಸಿಯಸ್ ಏನ್ ಮಾಡ್ಬೇಕು ನಾವು ಲೋವರ್ ಟೆಂಪರೇಚರ್ ಮೇಂಟೈನ್ ಮಾಡಬೇಕು. ದಟ್ ಈಸ್ ಅನಿಲಿನ್ ರಿಯಾಕ್ಟ್ ವಿತ್ ನೈಟ್ರಸ್ ಆಸಿಡ್ ಇನ್ ಪ್ರೆಸೆನ್ಸ್ ಆಫ್ HCl at 0 to 5 Kelvin. It forms a benzene diazonium chloride. It forms a benzene diazonium chloride. So ಈ benzene diazonium chloride by using aniline ಇದನ್ನೇನಂತ ಕರಿತೀವಿ ನಾವು ಡೈಅಜೋಟೈಸೇಷನ್. ಸೊ ಇದೇ ಬೆಂಜೀನ್ ಡೈಅಜೋನಿಯಂ ಕ್ಲೋರೈಡ್ ತಗೊಂಡು ಹೆಲೋ ಅರಿನ್ ಪ್ರಿಪೇರ್ ಮಾಡ್ತೀವಿ. ಇದರಿಂದ ಇದನ್ನ ಪ್ರಿಪೇರ್ ಮಾಡೋದು ಏನಂತ ಕರಿತೀವಿ ನಾವು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಫಸ್ಟ್ ಒನ್ ನಿಮ್ಮ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಸೆಕೆಂಡ್ ಒನ್ ಬಂದ್ಬಿಟ್ಟು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್, ಅಂಡ್ ಥರ್ಡ್ ಒನ್ ನಿಮ್ದು ಗೆಟರ್ಮನ್ಸ್ ರಿಯಾಕ್ಷನ್. ಸೊ ಗೆಟರ್ಮನ್ಸ್ ರಿಯಾಕ್ಷನ್ ಅಂದ್ರೆ ಡೈಅಜೋನಿಯಂ ಸಾಲ್ಟ್ ರಿಯಾಕ್ಟ್ಸ್ ವಿತ್ ಕಾಪರ್ ಅಂಡ್ ಹೈಡ್ರೋಜನ್ ಕ್ಲೋರೈಡ್. ಇಟ್ ಫಾರ್ಮ್ಸ್ ಅ ಕ್ಲೋರೋ ಬೆಂಜೀನ್. ಅಂದ್ರೆ ಇಲ್ಲಿ ಏನ್ ತಗೊಂಡಿರಲ್ಲ ಕುಪ್ರಸ್ ಕ್ಲೋರೈಡ್ HCl ಎರಡು ಯೂಸ್ ಮಾಡಿದ್ರಿ ಏನಂತ ತಗೋತೀವಿ, ಅದನ್ನ ನಾವು ಸ್ಯಾಂಡ್ ಮೇಯರ್ಸ್ ತಗೋತೀವಿ. ಇನ್ ಪ್ಲೇಸ್ ಆಫ್ ಕುಪ್ರಸ್ ಕ್ಲೋರೈಡ್ ಓನ್ಲಿ ಕಾಪರ್ ಮತ್ತೆ HCl ಯೂಸ್ ಮಾಡಿದ್ರೆ ಏನಂತ ಕರಿತೀವಿ, ಅದನ್ನ ನಾವು ಗೆಟರ್ಮನ್ಸ್ ರಿಯಾಕ್ಷನ್. ದಟ್ ಈಸ್ ಅ ಡೈಅಜೋನಿಯಂ ಕ್ಲೋರೈಡ್ ರಿಯಾಕ್ಟ್ ವಿತ್ ಕಾಪರ್ ಅಂಡ್ HCl. ಇಟ್ ಫಾರ್ಮ್ಸ್ ಅ ಕ್ಲೋರೋ ಬೆಂಜೀನ್. ಕುಪ್ರಸ್ ಕ್ಲೋರೈಡ್ HCl ಯೂಸ್ ಮಾಡಿದ್ರೆ ನಿಮಗೆ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಆಗ್ತೈತಿ. ಕಾಪರ್ HCl ಯೂಸ್ ಮಾಡಿದ್ರೆ ನಿಮ್ಗೆ ಏನಾಗ್ತೈತಿ ಗೆಟರ್ಮನ್ಸ್ ರಿಯಾಕ್ಷನ್. ಲಾಸ್ಟ್ ಒನ್ ನಿಮ್ಮ ಸ್ಕಿಮನ್ ರಿಯಾಕ್ಷನ್. ಇಲ್ಲೂ ಕೂಡ ತಗೊಳ್ಳೋದು ನೀವು ಬೆಂಜೀನ್ ಡೈಅಜೋನಿಯಂ ಕ್ಲೋರೈಡ್ ತಗೋತೀರಿ. ಈ ಬೆಂಜೀನ್ ಡೈಅಜೋನಿಯಂ ಕ್ಲೋರೈಡ್ ಫ್ಲೋರೋಬೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ನಿಮ್ಗೆ ಏನ್ ಕೊಡ್ತೈತಿ ಫ್ಲೋರೋ ಬೆಂಜೀನ್ ಕೊಡ್ತೈತಿ. ಅಂದ್ರೆ ಇಲ್ಲಿ ಕ್ಲೋರೈಡ್ಸ್ ಪ್ರಿಪೇರ್ ಮಾಡ್ಬೇಕಾದ್ರೆ ಕುಪ್ರಸ್ ಕ್ಲೋರೈಡ್ ಅಂಡ್ HCl ತಗೋಬೇಕು. ಅದೇ ಫ್ಲೋರೈಡ್ಸ್ ಪ್ರಿಪೇರ್ ಮಾಡ್ಬೇಕಂದ್ರ ಫ್ಲೋರೋಬೋರಿಕ್ ಆಸಿಡ್ ತಗೋತೀರಿ. ಅಂಡ್ ಇನ್ನ ಎರಡು ಉಳಿದು ನಿಮಗೆ ಬ್ರೋಮೈಡ್ಸ್ ಮತ್ತೆ ಅಯೋಡೈಡ್ಸ್ ಕೂಡ ಪ್ರಿಪೇರ್ ಮಾಡಬಹುದು. ಹೆಂಗ್ ಪ್ರಿಪೇರ್ ಮಾಡಬಹುದು ಅಂದ್ರ ದಟ್ ಈಸ್ ಯುವರ್ ಡೈಅಜೋನಿಯಂ ಕ್ಲೋರೈಡ್ ಇಫ್ ಇಟ್ ರಿಯಾಕ್ಟ್ಸ್ ವಿತ್ Cu2, Br2 ಅಂಡ್ HBr. ಅಂದ್ರೆ ಇದೇ ಡೈಅಜೋನಿಯಂ ಸಾಲ್ಟ್ ಏನಾದ್ರೂ ನಿಮ್ಮ ಕುಪ್ರಸ್ ಕ್ಲೋರೈಡ್ ಬದಲಿ ಕುಪ್ರಸ್ ಬ್ರೋಮೈಡ್
ಈ ಕುಪ್ರಸ್ ಬ್ರೋಮೈಡ್ ಮತ್ತೆ HBr ಯೂಸ್ ಮಾಡಿದ್ರಿ ಅಂದ್ರ ಇಲ್ಲಿ Cl ಪ್ಲೇಸ್ ಏನ್ ಬರ್ತೈತಿ ನಿಮಗೆ Br ಬರ್ತೈತಿ. ಅಂದ್ರೆ ಬ್ರೋಮೈಡ್ಸ್ ಪ್ರಿಪೇರ್ ಮಾಡ್ಬೇಕಂದ್ರ ಇದೇ ಸೇಮ್ ಡಯಾಜೋನಿಯಂ ಸಾಲ್ಟ್ ತಗೋಬೇಕ. ಈ ಕುಪ್ರಸ್ ಕ್ಲೋರೈಡ್ ಮತ್ತೆ HCl ಬದಲಿ ಏನ್ ಯೂಸ್ ಮಾಡ್ಬೇಕು ನಾವು ಕುಪ್ರಸ್ ಬ್ರೋಮೈಡ್ ಅಂಡ್ HBr ಯೂಸ್ ಮಾಡಿದ್ರಿ ಅಂದ್ರ ಇಲ್ಲಿ ಕ್ಲೋರೈಡ್ ಬದಲಿ ಏನ್ ಬರ್ತೈತಿ ನಿಮಗೆ ಬ್ರೋಮೈಡ್ಸ್ ಬರ್ತೈತಿ. ಅದೇ ಅಯೋಡೈಡ್ಸ್ ಬೇಕಾತಂದ್ರೆ ವಿ ಹ್ಯಾವ್ ಟು ಯೂಸ್ Ki and Hi in place of cuprous chloride, potassium iodide in place of HCl, hydrogen iodide ಯೂಸ್ ಮಾಡಿದ್ರಿ ಅಂದ್ರ ಕ್ಲೋರಿನ್ ಪ್ಲೇಸ್ ಏನ್ ಬರ್ತೈತಿ ನಿಮಗೆ ಅಯೋಡಿನ್ ಬರ್ತೈತಿ. ಸೊ ಫಾರ್ ದ ಪ್ರಿಪರೇಷನ್ ಆಫ್ ಕ್ಲೋರೈಡ್ಸ್ ಕುಪ್ರಸ್ ಕ್ಲೋರೈಡ್ HCl ಯೂಸ್ ಮಾಡ್ಬೇಕ. ಫಾರ್ ದ ಪ್ರಿಪರೇಷನ್ ಆಫ್ ಬ್ರೋಮೈಡ್ಸ್ ಕುಪ್ರಸ್ ಬ್ರೋಮೈಡ್ ಅಂಡ್ HBr ಯೂಸ್ ಮಾಡ್ತೀರಿ. ಫಾರ್ ದ ಪ್ರಿಪರೇಷನ್ ಆಫ್ ಅಯೋಡೈಡ್ಸ್ ಪೊಟ್ಯಾಸಿಯಂ ಅಯೋಡೈಡ್ ಮತ್ತೆ ಹೈಡ್ರೋಜನ್ ಅಯೋಡೈಡ್ ಯೂಸ್ ಮಾಡ್ತೀರಿ. ಫಾರ್ ದ ಪ್ರಿಪರೇಷನ್ ಆಫ್ ಫ್ಲೋರೈಡ್ಸ್ ಹೈಡ್ರೋಫ್ಲೋರಿಕ್ ಆಸಿಡ್ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದ 4 ಮೇಜರ್ ಪ್ರೋಸೆಸ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಯುವರ್ ಹೆಲೋ ಅರೇಂಜ್. ಸೊ ಇದು ಕಂಪ್ಲೀಟ್ ಆಯ್ತಂದ್ರೆ ನಿಮ್ಗೆ ಇವು 4 ಮೇಜರ್ ಪ್ರೋಸೆಸ್ ಇರೋದು ಫಾರ್ ದ ಪ್ರಿಪರೇಷನ್ ಆಫ್ ಹೆಲೋ ಅರೇಂಜ್. ಸೊ ಇದರಲ್ಲಿ ನಿಮಗೆ ಮೇಜರ್ ಆಗಿ ಎಕ್ಸಾಮ್ ದೊಳಗ ಜಾಸ್ತಿ ಟೈಮ್ ಡೈಅಜೋಟೈಸೇಷನ್ ಅಂದ್ರೆ ಏನು, ಸ್ಯಾನ್ ಮೇಯರ್ಸ್ ರಿಯಾಕ್ಷನ್ ಅಂದ್ರೆ ಏನು ಕೇಳ್ತಿರ್ತಾರ. ಸೊ ವಿತ್ ದಿಸ್ ವಿ ಫಿನಿಶ್ ಯುವರ್ preparation of halo alkanes and preparation of halo arenes. Next, moving on to physical properties of your halo alkane. So ನೀವು ಇಷ್ಟೊತ್ತವರೆಗೂ ನೀವು ಹಿಂದಿನ ಕ್ಲಾಸಸ್ ಅಲ್ಲೆಲ್ಲ ಪ್ರಿಪರೇಷನ್ ಆಫ್ ಹೆಲೋ ಅಲ್ಕೇನ್ಸ್ ಅಂಡ್ ಪ್ರಿಪರೇಷನ್ ಆಫ್ ಹೆಲೋ ಅರೀನ್ಸ್ ಸ್ಟಡಿ ಮಾಡಿದ್ರಿ. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಆನ್ ಟು ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಹೆಲೋ ಅಲ್ಕೇನ್ಸ್ ಅಂಡ್ ಹೆಲೋ ಅರೀನ್ಸ್. ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ನಿಮ್ಮ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಹೆಲೋ ಅಲ್ಕೇನ್. ಫಸ್ಟ್ ಒನ್ ಮೆನ್ಷನ್ ಮಾಡಿದ್ ನೋಡ್ರಿ, ಹೆಲೋ ಅಲ್ಕೇನ್ಸ್ ಹ್ಯಾವ್ ಅ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ಕಂಪೇರ್ ಟು ಅಲ್ಕೇನ್ಸ್ ಬಿಕಾಸ್ ದೇ ಎಕ್ಸರ್ಟ್ ಡೈಪೋಲ್ ಇಂಟರಾಕ್ಷನ್. ಅಂದ್ರೆ ಇಲ್ಲಿ ಏನ್ ಹೇಳ್ತೀವಿ ಅಂದ್ರ ಹೆಲೋ ಅಲ್ಕೇನ್ಸ್ ಮತ್ತೆ ನಿಮ್ಮ ಅಲ್ಕೇನ್ಸ್ ಕಂಪೇರ್ ಮಾಡಿದ್ರಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಮೆನ್ಷನ್ ಮಾಡಿ ನೋಡ್ರಿ, CH3Cl C2H5Cl ಅಂದ್ರೆ CH3Cl ಡೆರಿವೇಟಿವ್ ಯಾವ್ದು ಬರ್ತೈತಿ ನಿಮಗೆ CH4 ಬರ್ತೈತಿ. ಈ CH4 ಮತ್ತೆ Cl ಕಂಪೇರ್ ಮಾಡಿದ್ರಿ ಅಂದ್ರೆ CH4 ಮತ್ತೆ Cl ಕಂಪೇರ್ ಮಾಡಿದ್ರಿ ಅಂದ್ರೆ CH4 ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ ನಮಗೆ ಕಡಿಮೆ ಇರುತ್ತೆ. ಈ CH4 ಅಂಡ್ ಅದರದ್ದು ಹ್ಯಾಲೋಜನ್ ಏನಾಗ್ತದೆ ನಮಗೆ CH3Cl ಆಗ್ತದೆ. ಸೊ ಇವೆರಡೂ ಕಂಪೇರ್ ಮಾಡಿದಾಗ ಬಾಯ್ಲಿಂಗ್ ಪಾಯಿಂಟ್ ಆಫ್ CH3Cl ಏನಿರುತ್ತೆ ಅಂತ ಹೇಳ್ತೀವಿ ನಾವು ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ದ ಹೆಲೋ ಅಲ್ಕೇನ್ಸ್ ಹ್ಯಾವ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ಕಂಪೇರ್ ಟು ದಟ್ ಅಲ್ಕೇನ್ಸ್. ಅಂದ್ರೆ ಈ ಹೆಲೋ ಅಲ್ಕೇನು ಕಂಪೇರ್ ಮಾಡಿದಾಗ ಈ ಅಲ್ಕೇನ್ ಒಂದು ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗ್ತೈತಿ, ಹೆಲೋ ಅಲ್ಕೇನ್ಸ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗ್ತೈತಿ. ಯಾಕೆ ಜಾಸ್ತಿ ಆಗ್ತೈತಿ ಅಂದ್ರ ಅಲ್ಲಿ ಏನ್ ಎಕ್ಸರ್ಟ್ ಆಗ್ತೈತಿ ಅಂದ್ರೆ ನಮ್ಗೆ ಡೈಪೋಲ್ ಇಂಟರಾಕ್ಷನ್. ಯಾಕೆ ಡೈಪೋಲ್ ಆಗ್ತೈತಿ ಅಂದ್ರ ನಿಮ್ಮ Cl ಎಲೆಕ್ಟ್ರೋನೆಗೆಟಿವ್ ಇರೋದ್ರಿಂದ Cl ಮೇಲೆ ನೆಗೆಟಿವ್ ಚಾರ್ಜ್ ಬರ್ತೈತಿ, ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರ್ತೈತಿ. ಡೈಪೋಲ್ ಇಂಟರಾಕ್ಷನ್ ಆಗೋದ್ರಿಂದ ನಿಮ್ಮ ಹೆಲೋ ಅಲ್ಕೇನ್ಸ್ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತೈತಿ ಜಾಸ್ತಿ ಆಗ್ತೈತಿ ಕಂಪೇರ್ ಟು ದೇರ್ ರೆಸ್ಪೆಕ್ಟಿವ್ ಅಲ್ಕೇನ್ಸ್. ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಯಾವ ತರ ಜಾಸ್ತಿ ಆಗ್ತಾ ಹೋಗ್ತೈತಿ ಅಂದ್ರ ನಿಮ್ಮ ಅಲ್ಕೈಲ್ ಅಯೋಡೈಡ್ ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಇರ್ತೈತಿ ದೆನ್ ಯುವರ್ ಅಲ್ಕೈಲ್ ಬ್ರೋಮೈಡ್ಸ್ ಹ್ಯಾವ್ ಅ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ದೆನ್ ಅಲ್ಕೈಲ್ ಕ್ಲೋರೈಡ್ಸ್. ಯಾಕಂದ್ರೆ ಇಲ್ಲಿ ಇನ್ಕ್ರೀಸ್ ಅಂದ್ರೆ ನಿಮ್ಮ ಡೈಪೋಲ್ ಇಂಟರಾಕ್ಷನ್ ಅಯೋಡೈಡ್ಸ್ ಅಲ್ಲಿ ಜಾಸ್ತಿ ಇರ್ತೈತಿ ಕಂಪೇರ್ ಟು ಬ್ರೋಮೈಡ್ಸ್ ಅಲ್ಲಿ ಜಾಸ್ತಿ ಇರ್ತೈತಿ ಕಂಪೇರ್ ಟು ಕ್ಲೋರೈಡ್ಸ್. ಹಾಗಾಗಿ ನಿಮ್ಮ ಅಯೋಡೈಡ್ಸ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರ್ತೈತಿ, ಕ್ಲೋರೈಡ್ಸ್ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತೈತಿ ಕಡಿಮೆ ಆಗ್ತದೆ. ನೆಕ್ಸ್ಟ್ ಏನಾಗ್ತೈತಿ ನೋಡ್ರಿ, ದ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಅ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ ಅಲ್ಕೈಲ್ ಗ್ರೂಪ್ಸ್. ಅಂದ್ರೆ CH3Cl ಅಂಡ್ C2H5Cl. ನೆಕ್ಸ್ಟ್ ಒಂದು ತಗೊಂಡ್ರಿ ಅಂದ್ರೆ ನಿಮ್ಮ C3H7Cl. ಸೊ ಹೆಂಗ ನಿಮ್ಮ ನಂಬರ್ ಆಫ್ ಕಾರ್ಬನ್ ಆಟಮ್ ಜಾಸ್ತಿ ಆಗ್ತಾ ಹೋಗ್ತು. ಇಲ್ಲಿ 1 ಕಾರ್ಬನ್ ಐತಿ, ಇಲ್ಲಿ 2 ಕಾರ್ಬನ್ ಅದಾವು, ಇಲ್ಲಿ 3 ಕಾರ್ಬನ್ ಅದಾವು. ಸೊ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಜಾಸ್ತಿ ಆಗ್ಕೋತ ಹೋದಂಗೆಲ್ಲ ನಮ್ದು ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ ಅಂತ ಹೇಳ್ತಾರ ಅವರು ಜಾಸ್ತಿ ಆಗ್ತಾ ಹೋಗ್ತೈತಿ ಅಂತ ಹೇಳ್ತಾರೆ. ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಅ ನಂಬರ್ ಆಫ್ ಕಾರ್ಬನ್ ಆಟಮ್. 1 ಕಾರ್ಬನ್ ಇತ್ತು, 2 ಕಾರ್ಬನ್ ಆಯ್ತು, 3 ಕಾರ್ಬನ್ ಆಯ್ತು. ಸೊ ನಂಬರ್ ಆಫ್ ಕಾರ್ಬನ್ ಆಟಮ್ ಹೆಂಗ್ ಜಾಸ್ತಿ ಆಗ್ತಾವು ಹಂಗ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ ಅಂತ ಹೇಳ್ತಾರೆ ಅವರು ಇನ್ಕ್ರೀಸ್ ಆಗ್ತದೆ. ನೆಕ್ಸ್ಟ್ ಹೇಳ್ತಾರೆ ನೋಡ್ರಿ, ದ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್ ವಿತ್ ಬ್ರಾಂಚಿಂಗ್ ಇನ್ ಹೈಡ್ರೋಕಾರ್ಬನ್. ಇಲ್ಲಿ ಏನ್ ಹೇಳತ್ತೀವಿ, ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ಕ್ರೀಸ್ ಆದ್ರೆ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗ್ತೈತಿ ಅಂತ ಹೇಳ್ತೀವಿ. ಈ ಪಾಯಿಂಟ್ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ
ಬ್ರಾಂಚಿಂಗ್ ಆಯ್ತು ಅಂದ್ರೆ ನಮ್ಮ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತೈತಿ, ಡಿಕ್ರೀಸ್ ಆಗ್ತೈತಿ ಅಂತ ಹೇಳ್ತಾರೆ. ಅಂದ್ರೆ ಈ C3H7 ಇದನ್ನೇ ನಾವು ಯಾವ ತರ ಬರೀಬಹುದು, CH3 CH Cl ಅಂಡ್ CH3. ಸೊ ಇಲ್ಲಿ ಏನಾಗ್ತೈತಿ, ನಮಗೆ ಬ್ರಾಂಚಿಂಗ್ ಆಗ್ತೈತಿ. ಈ ತರ ಬ್ರಾಂಚಿಂಗ್ ಆಗ್ತಾ ಹೋದ್ವು ಅಂದ್ರೆ, ಅಥವಾ ಇನ್ನೊಂದು ತಗೋರಿ, ಇದನ್ನ ನೀವು CH2 Cl ಅಂತ ತಗೊಂಡ್ರಿ ಅಂದ್ರೆ ಇಲ್ಲಿ ಏನಾಯ್ತು, ನಮ್ದು ಒಂದು ಬ್ರಾಂಚಿಂಗ್ ಅಲ್ಕೈಲ್ ಗ್ರೂಪ್ ಬರ್ತೈತೆ. ಸೊ ಈ ತರ ಏನಾದ್ರೂ ಬ್ರಾಂಚಿಂಗ್ ಆಯ್ತಂದ್ರ ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತೈತಿ, ನಮಗೆ ಕಡಿಮೆ ಆಗ್ತೈತಿ. ಯಾಕೆ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗ್ತೈತಿ ಅಂದ್ರ ಸರ್ಫೇಸ್ ಏರಿಯಾ ಆಫ್ ಅ ಮಾಲಿಕ್ಯೂಲ್ ಡಿಕ್ರೀಸ್ ಆಗುತ್ತಾ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, CH3 CH2 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 Cl ಅಂದ್ರೆ ಇಲ್ಲಿ ಏನಾಯ್ತು, ಇದ್ರ ಸರ್ಫೇಸ್ ಏರಿಯಾ ಏನಾಯ್ತು, ನಮಗೆ ಜಾಸ್ತಿ ಆಯ್ತು. ಸೊ ಇದನ್ನ ಬ್ರಾಂಚಿಂಗ್ ಮಾಡಿ ಇಲ್ಲಿ ಬರೆದ್ವಿ, CH3 CH CH2 Cl ಅಂಡ್ CH3. ಅಂದ್ರೆ ನಂಬರ್ ಆಫ್ ಕಾರ್ಬನ್ ಆಟಮ್ ಎಷ್ಟಿದೆ ನಿಮಗೆ, 1 2 3 4 ಅಂಡ್ ನಂಬರ್ ಆಫ್ ಹೈಡ್ರೋಜನ್ಸ್ 3 + 2 5 5 + 2 7 7 2 + 9. ಸೊ ಇದನ್ನ ಯಾವ ತರ ಬರೆದ್ರಿ ಅಂದ್ರೆ CH3 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 Cl ಎರಡು ಕಂಪೇರ್ ಮಾಡಿದ್ರಿ ಅಂದ್ರೆ ಎರಡರಲ್ಲೂ ನಮಗೆ ನಂಬರ್ ಆಫ್ ಕಾರ್ಬನ್ ಸೇಮ್ ಇದಾವು, ನಂಬರ್ ಆಫ್ ಹೈಡ್ರೋಜನ್ ಸೇಮ್ ಇದಾವು ಅಂಡ್ ನಂಬರ್ ಆಫ್ ಕ್ಲೋರಿನ್ ಸೇಮ್ ಅದಾವು. ಬಟ್ ಇವಕ್ಕೂ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತೈತಿ, ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗ್ತೈತಿ, ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ನಮಗೆ ಕಡಿಮೆ ಆಗುತ್ತೆ. ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಯಾಕೆ ಕಡಿಮೆ ಆಗುತ್ತೆ ಅಂದ್ರೆ ಇಲ್ಲಿ ಸರ್ಫೇಸ್ ಏರಿಯಾ ಏನಾಗ್ತೈತಿ, ನಮಗೆ ಡಿಕ್ರೀಸ್ ಆಗ್ತೈತಿ. ಯಾಕಂದ್ರೆ ಇದ್ರದ್ದು ನೋಡಿದ್ರಿ ಅಂದ್ರೆ ಸರ್ಫೇಸ್ ಏರಿಯಾ ಏನೈತಿ, ಇದು ನಮಗೆ ದೊಡ್ಡದೈತಿ. ಬಟ್ ಇದ್ರ ಸರ್ಫೇಸ್ ಏರಿಯಾ ಏನಾಗುತ್ತೆ, ನಮಗೆ ಕಡಿಮೆ ಆಗೋದ್ರಿಂದ ಬಿಕಾಸ್ ಆಫ್ ಸರ್ಫೇಸ್ ಏರಿಯಾ ಡಿಕ್ರೀಸಸ್ ಅಂಡ್ ಮಾಲಿಕ್ಯೂಲ್ ಅಟೇನ್ ಸ್ಪೆರಿಕಲ್ ಶೇಪ್. ಇದು ನಿಮ್ಗೆ ಲೆಂದಿ ಐತಿ, ಇದನ್ನ ನೋಡಿದ್ರೆ ಅಂದ್ರೆ ಏನಾಗ್ತೈತಿ, ಇದು ನಮಗೆ ಸ್ಪೆರಿಕಲ್ ಶೇಪ್ ಆಗೋದ್ರಿಂದ ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ನಮಗೆ ಕಡಿಮೆ ಆಗ್ತೈತಿ. ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತೈತಿ, ಜಾಸ್ತಿ ಆಗ್ತೈತಿ. ಸೊ ಇಲ್ಲಿ ತಗೊಂಡ್ರು ಕೂಡ ಬ್ರಾಂಚಿಂಗ್ ಆಗಿರೋದ್ರಿಂದ ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ನಮಗೆ ಕಡಿಮೆ ಆಗ್ತೈತಿ. ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್ ವಿತ್ ಬ್ರಾಂಚಿಂಗ್ ಇನ್ ಹೈಡ್ರೋಕಾರ್ಬನ್. ಸೊ ಹೈಡ್ರೋಕಾರ್ಬನ್ಸ್ ಅಲ್ಲಿ ಬ್ರಾಂಚಿಂಗ್ ಆಯ್ತಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ ಅಂತ ಹೇಳ್ತಾರೆ ಅವ್ರು, ನಮಗೆ ಡಿಕ್ರೀಸ್ ಆಗ್ತೈತಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ಅಲ್ಕೈಲ್ ಹೆಲೈಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ನಿಮ್ಮ ಅಲ್ಕೈಲ್ ಹೆಲೈಡ್ಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಯಾಕಂದ್ರೆ ಇಲ್ಲಿ ಏನ್ ಬಾಂಡ್ ಇರ್ತೈತಲ್ಲ, ಈ ಬಾಂಡ್ ವಾಟರ್ ಮಾಲಿಕ್ಯೂಲ್ ಗೆ ಬ್ರೇಕ್ ಮಾಡ್ಲಿಕ್ಕೂ ಆಗಲ್ಲ ಅಂಡ್ ಈ ವಾಟರ್ ಮಾಲಿಕ್ಯೂಲ್ ಹೈಡ್ರೋಜನ್ ಬಾಂಡಿಂಗ್ ಮಾಡೋದಿಲ್ಲ. ಯಾಕಂದ್ರೆ ಈ ವಾಟರ್ ಮಾಲಿಕ್ಯೂಲ್ ನಿಮ್ಮ ಅಲ್ಕೈಲ್ ಹೆಲೈಡ್ ಜೊತೆ ಹೈಡ್ರೋಜನ್ ಬಾಂಡಿಂಗ್ ಮಾಡಲ್ಲ ಅಂಡ್ ಈ ಬಾಂಡ್ ಬ್ರೇಕ್ ಮಾಡ್ಲಿಕ್ಕೆ ಎನರ್ಜಿ ಸಫಿಶಿಯಂಟ್ ಇರದೇ ಇರೋದ್ರಿಂದ ಅಲ್ಕೈಲ್ ಹೆಲೈಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್ ಆಗ್ತದೆ. ಸೊ ಇವು 4 ನಿಮಗೆ ಮೇಜರ್ ಪ್ರಾಪರ್ಟೀಸ್ ಆಫ್ ಯುವರ್ ಹೆಲೋ ಅಲ್ಕೇನ್ಸ್. ನೆಕ್ಸ್ಟ್ ಒನ್, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಯುವರ್ ಹೆಲೋ ಅಲ್ಕೇನ್ಸ್. ಇಲ್ಲಿ ಡಿಸ್ಕಸ್ ಮಾಡಿದ್ದು ನಮ್ಮ ಫಿಸಿಕಲ್ ಪ್ರಾಪರ್ಟೀಸ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಮ್ಮ ಕೆಮಿಕಲ್ ಪ್ರಾಪರ್ಟೀಸ್. ಅಂದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ ಇಲ್ಲಿ ನಮಗೆ ನಿಮ್ಮ ಹೆಲೋ ಅಲ್ಕೇನ್ಸ್ ನಿಮ್ಮ ಆಸಿಡ್ಸ್ ಜೊತೆ ಆಗಿರ್ಬೋದು, ಬೇಸಸ್ ಜೊತೆ ಆಗಿರ್ಬೋದು, ಅಥವಾ ವಾಟರ್ ಜೊತೆ ಆಗಿರ್ಬೋದು, ಯಾವ ತರ ರಿಯಾಕ್ಟ್ ಆಗ್ತೈತಿ ಅಂತ ನೋಡೋದ ಏನ್ ಬರ್ತೈತಿ ನಿಮಗೆ ಕೆಮಿಕಲ್ ಪ್ರಾಪರ್ಟೀಸ್. ಆ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಮೇಜರ್ ಆಗಿ ಬರೋದು ನಿಮಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಆಲ್ರೆಡಿ ಇಲ್ಲೇ ಹಿಂದಿನ ನೋಡಿದ್ರೆ ನೀವು ಹಿಂದೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಬಂದಿತ್ತು. ಇಲ್ಲಿ ಬಂದಿರೋದೇನು ನಿಮಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಆಲ್ರೆಡಿ ನಿಮಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಗೊತ್ತೈತಿ, ಒಂದನ್ನ ಆಡ್ ಮಾಡ್ತೀವಿ ಅಂಡ್ ಒಂದನ್ನ ರಿಮೂವ್ ಮಾಡ್ತೀವಿ. ಅದನ್ನೇನಂತ ಕರಿತೀವಿ ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಆಡ್ ಮಾಡೋದು ಏನಾಗಿರ್ತೈತಿ, ನಮಗೆ ನ್ಯೂಕ್ಲಿಯೋಫೈಲ್ ಆಗಿರ್ತೈತಿ ಅಂಡ್ ರಿಮೂವ್ ಮಾಡೋದು ಕೂಡ ಏನಾಗಿರ್ತೈತಿ, ನಮಗೆ ನ್ಯೂಕ್ಲಿಯೋಫೈಲ್ ಆಗಿರ್ತೈತಿ. ಸೊ ನ್ಯೂಕ್ಲಿಯೋಫೈಲ್ ಅಂದ್ರೆ ಏನು, ಯಾವ ಎಲಿಮೆಂಟ್ಸ್ ಗೆ ನಮಗೆ ನೆಗೆಟಿವ್ ಚಾರ್ಜಸ್ ಇರ್ತೈತಿ ಅಥವಾ ಯಾವ ಆಟಮ್ಸ್ ಗೆ ನಮಗೆ ನೆಗೆಟಿವ್ ಚಾರ್ಜ್ ಇರ್ತೈತಿ ಅವನ್ನ ಏನಂತ ಕರಿತೀವಿ ನಾವು ನ್ಯೂಕ್ಲಿಯೋಫೈಲ್ಸ್ ಅಂತ ಕರಿತೀವಿ. ನ್ಯೂಕ್ಲಿಯೋಫೈಲ್ಸ್ ಅಂದ್ರೆ ಎಲೆಕ್ಟ್ರಾನ್ ರಿಚ್ ಸೆಂಟರ್ಸ್. ಅಂದ್ರೆ ನಾರ್ಮಲ್ ಆಗಿ ಆಟಮ್ಸ್ ಅಲ್ಲಿ ಇರ್ತಕ್ಕಂತ ಎಲೆಕ್ಟ್ರಾನ್ಸ್ ಜೊತೆ 1 ಅಥವಾ 2 ಎಲೆಕ್ಟ್ರಾನ್ಸ್ ಏನಾಗ್ತವೆ ನಮಗೆ ಜಾಸ್ತಿ ಇದ್ವು ಅಂದ್ರೆ ಅವನ್ನ ಏನಂತ ಕರಿತೀವಿ ನಾವು ನ್ಯೂಕ್ಲಿಯೋಫೈಲ್ಸ್ ಅಂತ ಕರಿತೀವಿ. ಇಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಯಾವ ತರ ಆಗ್ತೈತಿ, ಇದು ನಿಮ್ಮ ಅಲ್ಕೈಲ್ ಹೆಲೈಡ್ ಅಥವಾ ನಿಮ್ಮ ಹೆಲೋ ಅಲ್ಕೇನ್. ಕಾರ್ಬನ್ 3 ಬಾಂಡ್ ಐತಿ, 4ನೇ ಬಾಂಡ್ ಯಾವ್ದೈತಿ ನಿಮಗೆ ಹ್ಯಾಲೋಜನ್ ಐತಿ. ಅಂಡ್ ಇದು ಏನು ನಿಮಗೆ ನ್ಯೂಕ್ಲಿಯೋಫೈಲ್. ಇದು ಏನು ನಿಮಗೆ ನ್ಯೂಕ್ಲಿಯೋಫೈಲ್. ಈ ನ್ಯೂಕ್ಲಿಯೋಫೈಲ್ ಏನಾಗಬೇಕು ಅಂದ್ರೆ ಈ ಕಾರ್ಬನ್ ಗೆ ಆಡ್ ಆಗ್ಬೇಕು
ಅಂಡ್ ಈ ಹ್ಯಾಲೋಜನ್ ಏನಾಗಿ ರಿಮೂವ್ ಆಗ್ಬೇಕಂದ್ರೆ ನಿಮಗೆ ನ್ಯೂಕ್ಲಿಯೋಫೈಲ್ ಆಗಿ ರಿಮೂವ್ ಆಗ್ಬೇಕು, ಅಂದ್ರೆ X ಮೈನಸ್ ಆಗಿ ರಿಮೂವ್ ಆಗ್ಬೇಕು. ಇಲ್ಲಿ ನೋಡಿದ್ರಿ ಅಂದ್ರ ನಿಮ್ಮ ಹ್ಯಾಲೋಜನ್ ಏನಂತ ಕರಿತೀವಿ ನಾವು, ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ ಆಗಿರೋದ್ರಿಂದ ಹ್ಯಾಲೋಜನ್ ಮೇಲೆ ಏನಾಗ್ತೈತಿ, ನೆಗೆಟಿವ್ ಚಾರ್ಜ್ ಬರ್ತೈತಿ. ಯಾಕೆ ನೆಗೆಟಿವ್ ಚಾರ್ಜ್ ಬರ್ತೈತಿ ಅಂದ್ರ ನಿಮ್ಮ ಹ್ಯಾಲೋಜನ್ ಎಲೆಕ್ಟ್ರೋ ನೆಗೆಟಿವ್ ಆಗಿರೋದ್ರಿಂದ ಈ ಕಾರ್ಬನ್ ದಂದ ಎಲೆಕ್ಟ್ರಾನ್ ಏನ್ ಮಾಡ್ಕೋತೈತದು ತನ್ನ ಹತ್ರ ಅಟ್ರಾಕ್ಟ್ ಮಾಡ್ಕೋತಂದ್ರ ನೆಗೆಟಿವ್ ಚಾರ್ಜ್ ಬರ್ತೈತಿ. ಅಂಡ್ ಕಾರ್ಬನ್ ಏನ್ ಬರ್ತೈತಿ, ನಿಮಗೆ ಪಾಸಿಟಿವ್ ಚಾರ್ಜ್ ಬರ್ತೈತಿ. ಇದು ಡೆವಲಪ್ ಆಗೋದ್ ಯಾವ್ದ್ರಿಂದ ಅಂದ್ರೆ ದಟ್ ಈಸ್ ಡ್ಯೂ ಟು ಪ್ಲಸ್ ಐ ಎಫೆಕ್ಟ್, ದಟ್ ಈಸ್ ಡ್ಯೂ ಟು ಪ್ಲಸ್ ಇಂಡಕ್ಟಿವ್ ಎಫೆಕ್ಟ್. ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗ್ತೈತಿ. ಈ ನ್ಯೂಕ್ಲಿಯೋಫೈಲ್ ಕಾರ್ಬನ್ ಅಟ್ಯಾಚ್ ಆಯ್ತು ಅಂದ್ರೆ ನಿಮ್ಮ ಹ್ಯಾಲೋಜನ್ ಏನಾಗಿ ರಿಮೂವ್ ಆಗ್ತೈತಿ, ನ್ಯೂಕ್ಲಿಯೋಫೈಲ್ ಆಗಿ ರಿಮೂವ್ ಆಗ್ತೈತಿ. ಸೊ ಅಡಿಷನ್ ಆಗಿರೋದು ಯಾವ್ದು ನಮಗೆ ನ್ಯೂಕ್ಲಿಯೋಫೈಲ್, ಅಂಡ್ ರಿಮೂವ್ ಆಗಿರೋದು ಕೂಡ ಯಾವ್ದು ನಮಗೆ ನ್ಯೂಕ್ಲಿಯೋಫೈಲ್. ಒಂದು ನ್ಯೂಕ್ಲಿಯೋಫೈಲ್ ಆಡ್ ಆಗತೈತಿ, ಒಂದು ನ್ಯೂಕ್ಲಿಯೋಫೈಲ್ ರಿಮೂವ್ ಆಗೋದ್ರಿಂದ ಇದನ್ನೇನಂತ ತಗೋತೀವಿ ನಾವು, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನಿಮ್ಮ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ನ್ಯೂಕ್ಲಿಯೋಫೈಲ್ ಆಡ್ ಆಗ್ಬೇಕು ಅಂಡ್ ನಿಮ್ಮ ನ್ಯೂಕ್ಲಿಯೋಫೈಲ್ ಏನಾಗ್ಬೇಕು, ಇಲ್ಲಿ ರಿಮೂವ್ ಆಗ್ಬೇಕು. ಸೊ ಇದು ಏನು ನಿಮ್ಮ ನ್ಯೂಕ್ಲಿಯೋಫೈಲ್. ಈ ನ್ಯೂಕ್ಲಿಯೋಫೈಲ್ ಕಾರ್ಬನ್ ಆಡ್ ಆಯ್ತಂದ್ರೆ ಈ ಹ್ಯಾಲೋಜನ್ ಏನಾಗ್ತೈತಿ, ನಿಮಗೆ ನ್ಯೂಕ್ಲಿಯೋಫೈಲ್ ಆಗಿ ರಿಮೂವ್ ಆಗ್ತೈತಿ. ಅದಕ್ಕಾಗಿ ಈ ರಿಯಾಕ್ಷನ್ ಅನ್ನು ಏನಂತ ಕರಿತೀವಿ ನಾವು, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇದರಲ್ಲಿ ನಿಮ್ಗೆ ನೆಕ್ಸ್ಟ್ ಯಾವ್ಯಾವ ತರ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಾವು ಅಂತ ಬರ್ತದೆ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ನಿಮ್ಮ ಆಕ್ಷನ್ ಆನ್ ಅಕ್ವಿಯಸ್ KOH, ಅಂದ್ರೆ ನಿಮ್ಮ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು ಅಥವಾ ನಿಮ್ಮ ಸೋಡಿಯಂ ಹೈಡ್ರಾಕ್ಸೈಡ್ ನಿಮ್ಮ ಅಲ್ಕೈಲ್ ಹೆಲೈಡ್ಸ್ ಜೊತೆ ಯಾವ ತರ ರಿಯಾಕ್ಷನ್ ಆಗ್ತೈತಿ ಅಂತ. ಇಲ್ಲಿ ನೋಡ್ರಿ, ದಿಸ್ ಈಸ್ ಯುವರ್ ವೆನ್ alkyl halide or a haloalkane react with the potassium hydroxide, it forms a alcohol. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಹ್ಯಾಲೋಜನ್ ಅಂಡ್ ಈ ಪೊಟ್ಯಾಷಿಯಂ ಎರಡು ಏನಾಗಿ ರಿಮೂವ್ ಆಗ್ತೈತಿ, ನಿಮಗೆ KX ಆಗಿ ರಿಮೂವ್ ಆಗ್ತೈತಿ. ಅಂದ್ರೆ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ KOH ಇರೋದು ಏನಾಗ್ತೈತಿ, K ಪ್ಲಸ್ ಮತ್ತೆ OH ಮೈನಸ್ ಆಗಿ ಫಾರ್ಮ್ ಆಗ್ತೈತಿ. ಸೊ ಇದನ್ನೇನಂತ ಕರಿತೀವಿ, ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ, ನ್ಯೂಕ್ಲಿಯೋಫೈಲ್. ಸೊ ಈ RX ಇರೋದು ಏನಾಗುತ್ತೆ, ನಿಮಗೆ RX ಅಂತ ಇರೋದು R ಪ್ಲಸ್ ಆಗ್ತೈತಿ ಅಂಡ್ X ಮೈನಸ್ ಆಗ್ತೈತಿ. ಸೊ ಈ X ಮೈನಸ್ ರಿಮೂವ್ ಆಯ್ತಂದ್ರೆ ಏನ್ ರಿಮೂವ್ ಆದಂಗ, ನಿಮಗೆ ನ್ಯೂಕ್ಲಿಯೋಫೈಲ್ ರಿಮೂವ್ ಆದಂಗ ಆ X ಪ್ಲೇಸ್ ಏನ್ ಆಡ್ ಆಗುತ್ತೆ, ನಿಮಗೆ OH ಆಡ್ ಆಗ್ತೈತಿ. OH ಏನು ನಿಮಗೆ ನ್ಯೂಕ್ಲಿಯೋಫೈಲ್. ಸೊ ರಿಮೂವಲ್ ಆಫ್ ನ್ಯೂಕ್ಲಿಯೋಫೈಲ್ ಅಂಡ್ ಅಡಿಷನ್ ಆಫ್ ಯುವರ್ ನ್ಯೂಕ್ಲಿಯೋಫೈಲ್. ಅದಕ್ಕಾಗಿ ಇಂಥ ರಿಯಾಕ್ಷನ್ ಅನ್ನು ಏನಂತ ಕರಿತೀವಿ ನಾವು, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಇದು KOH ಆದ್ರೂ ತಗೋಬಹುದು, ನೀವು NaOH ಆದ್ರೂ ತಗೋಬಹುದು. ಅಲ್ಕೈಲ್ ಹಲೈಡ್ ರಿಯಾಕ್ಟ್ ವಿತ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅವರ ಸೋಡಿಯಂ ಹೈಡ್ರಾಕ್ಸೈಡ್, ಇಟ್ ಫಾರ್ಮ್ಸ್ ಅ ಆಲ್ಕೋಹಾಲ್. ಇದು ಏನು ನಿಮಗೆ, ಇಟ್ ಈಸ್ ಯುವರ್ ಜನರಲ್ ರಿಯಾಕ್ಷನ್. ಅಂದ್ರೆ ಈ ತರ ನೀವು R ಅಂತ ತಗೊಂಡ್ರಿ ಅಂದ್ರ ಯಾವ್ದಾದ್ರು ಅಲ್ಕೈಲ್ ಗ್ರೂಪ್ ಆಗಿರ್ಬೋದು, ಅದು ನಿಮ್ಮ ಮೀಥೈಲ್ ಆಗಿರ್ಬೋದು, ಪ್ರೋಪೈಲ್ ಆಗಿರ್ಬೋದು, ಬ್ಯೂಟೈಲ್ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು. ಸೊ ಇಲ್ಲಿ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಂತ ತಗೊಂಡ್ರಿ ಅಂದ್ರೆ ನಿಮ್ಮ ಈಥೈಲ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಇಟ್ ಫಾರ್ಮ್ಸ್ ಅ ಈಥೆನಾಲ್. ಅಂದ್ರೆ ಈ Br ರಿಮೂವ್ ಆಗ್ತೈತಿ, ಆ Br ಪ್ಲೇಸ್ ಏನಾಗುತ್ತೆ, ನಿಮಗೆ OH ಆಡ್ ಆಗುತ್ತೆ. ದಟ್ ಇಸ್ ದ ಫಾರ್ಮೇಶನ್ ಆಫ್ ಆಲ್ಕೋಹಾಲ್ ಅಲಾಂಗ್ ವಿತ್ KBr. ಸೊ ಇವೆರಡೂ ರಿಯಾಕ್ಷನ್ ನಿಮಗೆ ದಟ್ ಈಸ್ ಆಕ್ಷನ್ ಆನ್ ಅಕ್ವಿಯಸ್ KOH. ಅಂದ್ರೆ ನಮ್ಮ ಅಲ್ಕೈಲ್ ಹಲೈಡ್ಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು, ಅವೆರಡರ ಜೊತೆ ಏನಾಗ್ತೈತಿ, ರಿಯಾಕ್ಟ್ ಆಗಿ ದೇ ವಿಲ್ ಫಾರ್ಮ್ ಅ ಆಲ್ಕೋಹಾಲ್.